ಆಸೀನರಾಗಿರ್ತಕ್ಕಂಥ ಎಲ್ಲ ನೌಕರ ಮುಖಂಡರೇ ಮತ್ತು ಹೋರಾಟಗಾರರೇ ಹಾಗೂ ಬಹಳ ದೂರದಿಂದ ಪ್ರಯಾಣ ಬೆಳೆಸಿ ಬಂದಿರತಕ್ಕಂಥ ರಾಜ್ಯ ಪರಿಷತ್ ಸದಸ್ಯರೇ, ಅಧ್ಯಕ್ಷರೇ ಮತ್ತು ತಾಲೂಕಾಧ್ಯಕ್ಷ ಮತ್ತು ಜಿಲ್ಲಾಧ್ಯಕ್ಷರು. ಬಹುಶಃ ಈ ಸಭೆಯಲ್ಲಿ ಶಾಂತಾರಾಮ್ ಅವರು ಬಂದರೆ ನಾನು ಹೃತ್ಪೂರ್ವವಾಗಿ ಅವ್ರಿಗೆ ಸ್ವಾಗತ ಮಾಡ್ತೀನಿ. ಬಟ್ ನನಗೆಲ್ಲೂ ಕಾಣ್ತಾ ಇಲ್ಲ ಅವರು. ಅದ್ರ ಜೊತೆಲಿ ಈ ಹಿಂದೆ ನಮ್ಮ ರಾಜ್ಯ ಪರಿಷತ್ ಸದಸ್ಯತ್ವದಿಂದ ಕೆಲವರನ್ನ ತೆಗೆದುಹಾಕಿದ್ರು. ಅವರಿಗೂ ಕೂಡ ಮತ್ತೊಮ್ಮೆ ರಾಜ್ಯ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಿದ್ದಕ್ಕೆ ಅವರಿಗೂ ಕೂಡ ತುಂಬ ಹೃದಯದಿಂದ ಸ್ವಾಗತವನ್ನು ಪಡಿಸ್ತಾರೆ. ಎನ್ಪಿಎಸ್ ಎಲ್ಲರೂ ಮಾತಾಡುವಾಗ ಕನಿಷ್ಠ ಒಂದಾದ್ರೂ ಸೆಂಟೆನ್ಸ್ ಎನ್ಪಿಎಸ್ ಬಗ್ಗೆ ಮಾತಾಡಿ ಕೆಳಗಿಳಿತಾರೆ. ಬಟ್ ಇದರಲ್ಲಿ ಬಹಳ ದೊಡ್ಡ ಗೊಂದಲ ಇರ್ತಕ್ಕಂಥದ್ದು. ಈ ರಾಜ್ಯದಲ್ಲಿ ಎನ್ಪಿಎಸ್ 2 ಸಂಘಟನೆಗಳಿದ್ದಾವೆ. ಅದು ಎಲ್ಲರಿಗೆ ಬಹಳ ತಲೆನೋವಾಗಿದೆ. ಅದು ಕೇಂದ್ರ ಸಂಘ ಆಗಿರ್ಬೋದು, ತಾಲೂಕು ಮಟ್ಟದ ಸಂಘ ಆಗಿರ್ಬೋದು, ಜಿಲ್ಲಾ ಮಟ್ಟದ ಸಂಘ ಆಗಿರ್ಬೋದು, ಎಲ್ಲ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇಂದ ಬ್ಯಾಂಗ್ಳೂರ್ ಕೂಡ ಎಲ್ಲರಿಗೆ ತಲೆನೋವು ಏನಾಗಿದೆ. 2 ಸಂಘಟನೆಗಳಲ್ಲಿ ಯಾವುದರ ಬೆಂಬಲ ಕೊಡ್ಬೇಕಂತಕ್ಕಂಥದ್ದು ಗೊಂದಲದಲ್ಲಿ ಸಿಕ್ಕಾಕೊಂಡಿದೆ. ಆ ಎಲ್ಲ ಗೊಂದಲಗಳನ್ನ ನಿವಾರಣೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ಸಂಘದ ಹಿತದೃಷ್ಟಿಯಿಂದ ಕೆಲವು ತೀರ್ಮಾನಗಳನ್ನು ತಗೋಬೇಕಾಗ್ತದೆ ಅನ್ನೋ ನಿಟ್ಟಿನಲ್ಲಿ ಒಂದು ಬಹಳ ಧೈರ್ಯವಾದಂತ ಮತ್ತು ಸತ್ಕಾರವನ್ನು ಮಾಡಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ರಾಮೋರ್ ಹೊರಟಿದ್ರು. ಅದು ಏನಂದ್ರೆ ಈ 2 ಸಂಘಟನೆ ಒಂದು ಮಾಡ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ನಮಗೆ ಸಭೆಯನ್ನು ಕೂಡ ಕರೆದಿದ್ರು. ಅದಕ್ಕೆ ನಾನು ಬಹಳ ಮನಸಾರಿ ಅವರಿಗೆ ಸ್ವಾಗತ ಮಾಡಿದೆ. ಅದನ್ನ ನಾವು ಒಪ್ಪಿದ್ದೀವಿ. ಈ ಸಭೆ ಸದ್ಬಳಕೆ ಆಗ್ಬೇಕಾದ್ರೆ ನಾನು ಕೆಲವು ಅಂಶಗಳನ್ನ, ಕೆಲವು ವಿಷಯಗಳನ್ನ ತಮ್ಮ ಮುಂದೆ ಮಂಡಿಸಬೇಕಾಗ್ತದೆ. ಯಾಕಂದ್ರೆ ಈ ಸಭೆ ಸದ್ಬಳಕೆ ಆಗ್ಬೇಕಾದ್ರೆ ಆ ನಿಟ್ಟಿನಲ್ಲಿ ಕೆಲವು ವಿಷಯಗಳನ್ನ ಹೇಳಕ್ಕೆ ಓಡ್ತಾ ಇದ್ದಾರೆ ಸ್ನೇಹಿತರೆ. ಈಗ ನಮ್ಮ ಇನ್ನೊಬ್ಬರು ಕೌಂಟರ್ ಪಾರ್ಟ್ ಆದಂತಹ ಶಾಂತಾರಾಮ್ ಅವರಿಗೆ ಕೂಡ ಆ ಸಭೆಯಲ್ಲಿ ಕರೆಸಿದ್ರು. ಎನ್ಪಿಎಸ್ ಒಂದಾಗಬೇಕಂತ ವಿಚಾರದಲ್ಲಿ ನಮ್ಮ ಅಧ್ಯಕ್ಷರು ಮಂಡಿಸಿದಾಗ ಅಲ್ಲಿ ಬಹಳ ಸ್ಪಷ್ಟವಾಗಿ, ನಿಖರವಾಗಿ ನಾನು ಒಂದು ವಿಚಾರನ ಹೇಳಿದೆ. ನೌಕರ ಹಿತಾಸಕ್ತಿಗಾಗಿ ಇದು ಎಲ್ಲ ರಾಜ್ಯಾದ್ಯಂತ ನೌಕರ ಬಯಕೆ ಕೂಡ ಇದೆ. ಎನ್ಪಿಎಸ್ ಸಂಘಟನೆ ಒಂದಾಗಬೇಕು, ಎಲ್ಲರೂ ಒಂದೇ ಸಂಘದ ಅಡಿಯಲ್ಲಿ ಹೋರಾಟ ಮಾಡಬೇಕಂತದ್ದು ಅದಕ್ಕೆ ನನ್ನ ಮನಸಾರೆ ಒಪ್ಪಿಗೆ ಇದೆ. ಇದಕ್ಕೆ ಯಾವ ತ್ಯಾಗ ಬೇಕಾದರೂ ಅದು ಮಾಡಕ್ಕೆ ಸಿದ್ಧ ಅಂತಕ್ಕಂಥದ್ದು ಸ್ಪಷ್ಟವಾದ ವಿಚಾರವನ್ನು ನಾವು ಹೇಳಿದ್ವಿ. ರಾಜ್ಯ ನೌಕರ ಸಂಘ ಏನ್ ತೀರ್ಮಾನ ತಗೊಂತದೆ, ಅಲ್ಲಿನ ಅಧ್ಯಕ್ಷರ ನೇತೃತ್ವದಲ್ಲಿ ಅದು ಏನೇ ತೀರ್ಮಾನ ಆಗಿದ್ರು ಕೂಡ ಅದಕ್ಕೆ ಎಲ್ಲದಕ್ಕೂ ಬದ್ಧರಾಗಿದ್ವಿ. ಯಾವುದೇ ಆ ಹುದ್ದೆಗಳ ಆಕಾಂಕ್ಷೆ ಆಗಲಿ ಅದಾಗಲಿ ಇನ್ಯಾವುದು ಕೂಡ ನಾವು ಬಯಸೋದಿಲ್ಲ. ನಾವು ಎಲ್ಲಿ ಮಟ್ಟಕ್ಕೆ ಸಿದ್ಧರಾಗಿದ್ವಿ, ನಮ್ಮ ಸಂಘವನ್ನು ಒಂದು ಸಂಘಟನೆ ವಿಸರ್ಜನೆ ಮಾಡೋಕ್ಕೂ ಕೂಡ ನಾವು ಸಿದ್ಧ ಅನ್ನೋ ನಿಟ್ಟಿನಲ್ಲಿ ನಾವು ನಿಖರವಾದಂತ ನಮ್ಮ ಅಭಿಪ್ರಾಯವನ್ನು ಹೇಳಿದ್ವಿ. ಆದ್ರೆ ಇನ್ನೊಬ್ಬರು ನಮ್ಮ ಕೌಂಟರ್ ಪಾರ್ಟ್ ಆದಂತಹ ಶಾಂತಾರಾಮ್ ಅವರು ಕೆಲವು ಬೇಡಿಕೆಗಳನ್ನು ಇಟ್ಟಿದ್ರು. ಅದ್ರ ಮೊದಲನೇದಾಗಿ ನಿಮ್ಮ ಸಂಘಟನೆ ಏನಿದೆ, ನೂತನ ಪಿಂಚಣಿ ಯೋಜನೆಗೆ ಒಳಪಡುವ ನೌಕರ ಸಂಘ, ಅದನ್ನ ವಿಸರ್ಜನೆಯನ್ನು ಮಾಡಬೇಕು. 2ನೇ ಬೇಡಿಕೆ ಏನಿದೆ ಅಂದ್ರೆ, ಇವ್ರಿಗೇನು ಅಫಿಲಿಯೇಷನ್ ಕೊಟ್ಟಿದ್ದಾರೆ, ರಾಜ್ಯ ನೌಕರ ಸಂಘದಲ್ಲಿ ಸಂಯೋಜನೆಯನ್ನು ಕೊಟ್ಟಿದ್ದಾರೆ, ಅದನ್ನು ರದ್ದುಪಡಿಸಿ ಅದರ ಪತ್ರವನ್ನು ಅವರಿಗೆ ನೀಡಬೇಕು. ಆಯ್ತು, ಅಧ್ಯಕ್ಷರು ಬಂದ್ರು. ಇಲ್ಲ, ಅವ್ರಿಗೆ ಅಫಿಲಿಯೇಷನ್ ಕೊಟ್ಟಿದ್ವಿ ಹೊರತು ಅವ್ರಿಗೆ ಇನ್ನೂ ರಿನ್ಯೂವಲ್ ಮಾಡಲಿಲ್ಲ. ಅದು ರಿನ್ಯೂವಲ್ ಮಾಡಲಿಲ್ಲ ಅಂದ್ರೆ ಇಲ್ಲ ಅಂತ ಸಾಮಾನ್ಯ ತಾವೆಲ್ಲ ಬನ್ನಿ ಅಂತ. ಇಲ್ಲ, ಅವ್ರಿಗೆ ರದ್ದು ಮಾಡಿದ ಪತ್ರವನ್ನು ನಮ್ಗೆ ಕೊಡಬೇಕು ಅಂತ. ಸರಿ, ಅದು ಮಾಡೋದಾದ್ರು ಅದು ಅವ್ರು ಅದಕ್ಕೂ ಸಿದ್ಧ ಇದ್ರೆ ನಾವೆಲ್ಲ ಸಿದ್ಧ ಅಂತ ಹೇಳ್ಬಿಟ್ಟಿದ್ದೀವಲ್ಲ. ಆಯ್ತು, ನೀವಾದ್ರೆ ಅಫಿಲಿಯೇಷನ್ಗೆ ಲೆಟರ್ ಕೊಡ್ತೀರಾ? ಇಲ್ಲ ಸರ್, ಏನ್ ಮಾತಾಡ್ತೀವಿ, ನಾವು ರಾಜ್ಯ ನೌಕರ ಸಂಘದ ಅಡಿಯಲ್ಲಿ ಬರುವುದೇ ಇಲ್ಲ. ಈ ನಮ್ಮ ಸಂಘಟನೆಯು ರಾಜ್ಯ ನೌಕರ ಸಂಘಕ್ಕೆ ಪರ್ಯಾಯವಾದಂತೂ ಮತ್ತು ಸರಿಸಮಾನವಾದಂತೂ ಸಂಘಟನೆ. ಮತ್ತೆ ನಮ್ಮ ಅಫಿಲಿಯೇಷನ್ ಇರೋದು NMOPSಗೆ, ಅಂದ್ರೆ ನ್ಯಾಷನಲ್ ಮೂವ್ಮೆಂಟ್ ಫಾರ್ OPS. ಅರೆ, ಈ ಮಾತಿಗೆ ಲಾಜಿಕ್ ಏನು? ಒಂದು, ನಮ್ಮ ಸಂಘದಲ್ಲಿ ಅಫಿಲಿಯೇಷನ್ ಅವ್ರು ತಗೊಳ್ಳಲ್ಲ, ಬಟ್ ನಮ್ಮದು ಇರ್ತಕ್ಕಂಥ ಅಫಿಲಿಯೇಷನ್ ರದ್ದುಗೊಳಿಸಿ ಅವ್ರಿಗೆ ಪತ್ರ ಕೊಡಬೇಕು. ಅಂದ್ರೆ ನಮ್ಮ ಕೈಗೆ ಚಾಕು ಕೊಟ್ಟು ನಮಗೆ ನೀವೇ ಸುಸೈಡ್ ಮಾಡ್ಕೊಡ್ರಿ ಅಂತಕ್ಕಂಥದ್ದು. ಸರಿ, ಆ ಸಭೆ ಕೂಡ ನಡೀತು. ನಾವೆಲ್ಲ ಒಂದು ವಿಚಾರಕ್ಕೆ ನಾವು ನೌಕರ ಸಂಘದ ಹಿತದೃಷ್ಟಿಯಲ್ಲಿ ಯಾವುದೇ ತೀರ್ಮಾನ ಅದು ಭದ್ರಾಗಿರ್ತಕ್ಕಂಥ ಮಾತನ್ನು ಹೇಳಿದ್ರು. ಆಮೇಲೆ ನಾನು ತದನಂತರ ಶಾಂತಾರಾಮ್ ಅವರಿಗೆ ಪರ್ಸನಲಿ ಅವರೇ ನಾನು ಫೋನ್ ಮಾಡಿದ್ರೆ ಅವಾಗ ಮಾತಾಡಿದ್ರೆ, ಶಾಂತಾರಾಮ್ ಅವರೇ, ಅಲ್ಲ ಇದೇನು ಲಾಜಿಕ್, ಸರಿ ಹೋಗ್ಲಿ ಬಿಡಿ, ಒಂದು ಕೆಲಸ ಮಾಡೋಣ, ಎಲ್ಲವನ್ನೂ ವಿಸರ್ಜನೆ ಮಾಡಿಬಿಡ್ತೀವಿ ನಾವು. ನಮ್ಮ ಕೆಲವು ಪದಾಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿ ಅವ್ರಿಗೆಲ್ಲ ನಿಮ್ಮ ಸಂಘದಲ್ಲಿ ಅಕೊಮಿಡೇಟ್ ಮಾಡಿ, ಮತ್ತೆ ಅವರೆಲ್ಲ ನಾನು ಇಲ್ಲದೆ ಒಪ್ಪೋದಿಲ್ಲ. ಹಾಗಾಗಿ ನಾನು ಕೂಡ ನಿಮ್ಮ ಸಂಘದಲ್ಲಿ ಯಾವುದೋ ಒಂದು ಉತ್ತರ ಇಲ್ಲ, ನೀವು ಬರೋದೇ ಬೇಡ, ನೀವು ರಾಜ್ಯ ನೌಕರ ಸಂಘದಲ್ಲಿ ಗುರುತಿಸ್ಕೊಂಡಿದ್ರಿ, ತಮ್ಮನ್ನ ಆಗ್ಲೇ ಅಲ್ಲಿ ಉಪಾಧ್ಯಕ್ಷ ಮಾಡಿದ್ರು, ತಾವು ಅಲ್ಲೇ ಇರಿ, ಬಟ್ ನೀವು ನಮ್ಮ ಸಂಘದಲ್ಲಿ ಬರೋದು ಬೇಡ. ನಮ್ಮ ಸಂಘ ವಿಸರ್ಜನೆ ಮಾಡಿ ನಿಮ್ ಜೊತೆ ಸೇರ್ಕೊಂತೀವಿ ಅಂದ್ರೂ ಕೂಡ ನಾವಲ್ಲಿ ಬರೋದು ಬೇಡ. ಹೋಗ್ಲಿ, ಯಾವುದೇ ಎಕ್ಸಿಕ್ಯೂಟಿವ್ ಪೋಸ್ಟ್ ಬೇಡ. ನಿಮ್ಗೆ ಏನಾದ್ರು ಭಯ ಇರ್ಬೋದು, ನಾವೇನಾದ್ರೂ ಬಂದ್ಬಿಟ್ಟು ಅದನ್ನ ಆಕ್ರಮಿಸ್ತೀವೇನೋ ಅಥವಾ ಅದನ್ನ ನಮ್ಮ ವ್ಯಾಪ್ತಿಗೆ ತಗೊಂತೀವಿ ಅನ್ನೋದಕ್ಕಂತ ಭಯ ಇದ್ರಿ, ಅದು ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ ನಾನು ಇರ್ತೀನಿ, ಬೇಕಾದ್ರೆ ನಿಮ್ ಜೊತೆ ಕಾರ್ಯಕರ್ತನಾಗಿರ್ತೀನಿ. ಇಲ್ಲ, ನಮ್ಮ ಸಂಘಟನೆ ಬರೋದೇ ಬೇಡ. ಅರೆವಾ, ಇದು ಯಾವ ತರ ಷರತ್ತುಗಳು ನನ್ಗೆ ಅರ್ಥ ಆಗ್ಲಿಲ್ಲ.
ರಾಜ್ಯ ನೌಕರ ಸಂಘದ ಅಧ್ಯಕ್ಷ ಮುಂದೆ ಈ ವಿಚಾರಗಳನ್ನ ಹೇಳಿದ್ರು. ಇಲ್ಲ, ನಾನು ಎಲ್ಲ ಗಮನಿಸ್ತಾ ಇದ್ದೀನಿ, ತಾವು ಸುಮ್ಮನೆ ಇರಿ, ನಾವೆಲ್ಲ ನೌಕರ ಹಿತಾಸಕ್ತಿಗಾಗಿ ಇದೆಲ್ಲ ನಾವು ಮಾಡ್ತಾ ಇದೀವಿ, ತಾವು ತಾಳ್ಮೆಂದಿರಿ ಅಂತಕ್ಕಂಥದ್ದು ಮಾತನ್ನು ಹೇಳಿದ್ರು. ನಾವು ವ್ಯಕ್ತಿಗತ ತಾಳ್ಮೆಂದಿದ್ವಿ. ಆಮೇಲೆ ಈಗೇನು ತಮ್ಮ ಕೈಯಲ್ಲಿ ಇನ್ವಿಟೇಷನ್ ಕಾರ್ಡ್ಸ್ ಬಂದಿಲ್ಲ, ಆ ಕಾರ್ಡ್ ಅಲ್ಲಿ ಒಂದ್ ಕಡೆ ಉಪಸ್ಥಿತಿ ಅಂತ ಶಾಂತಾರಾಮ್ ಅವ್ರ ಹೆಸರು, ಒಂದ್ ಕಡೆ ರಮೇಶ್ ಸಂಗಾತ್ ಹೆಸರಿತ್ತು. ಇನ್ನೂ ಅವರು ತೀರ್ಮಾನ ಕೈಗೊಳ್ಳಲಿಲ್ಲ, ಯಾಕಂದ್ರೆ ನೀವು ನನ್ನ ಷರತ್ತಿಗೆ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ಬರ್ತಾ ಇಲ್ಲ ಅನ್ನೋ ಸೂಚನೆ ಸಿಕ್ಕಿದಾಗ ಅವ್ರ ಹೆಸರನ್ನ ತೆಗೆದು ನಮ್ಮ ಹೆಸರನ್ನ ಇಡಬೇಕಾಗಿತ್ತು. ನಮ್ಮ ಸಂಘದ ಪಿತಾಮಹ ಆದಂತ ನಮ್ಮ ಸುರೇಶ್ ಅವರು ಮ್ಯಾನೇಜರ್, ಅವ್ರಿಗೆ ಕೇಳದೆ ಇಲ್ಲ, ಇಬ್ರು ಬೇಡ ಅಂತ ಇಬ್ಬರದ್ದು ಹೆಸರು ತೆಗೆದಾಕ್ಬಿಟ್ಟಿದ್ದಾರೆ. ಇವತ್ತು ನನ್ನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನಾವು ಯಾವುದೇ ತಾಲೂಕಾ ಜಿಲ್ಲೆಗಳಿಗೆ ಹೋದ್ರೆ NPS ಆಮೇಲೆ ಮೊದಲು ನಮ್ಮ ಜಪ ನಾರದ ಮುರಿತರ ನಾರಾಯಣ ನಾವು ರಾಜ್ಯ ನೌಕರ ಸಂಘ ಅಂತ ಜಪ ಹೊಡ್ಕೊಂಡು ಎಲ್ಲ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಹೋಗೋದು. ಆ ರೀತಿಯಲ್ಲಿ ಸಂಘಟನೆ ಮಾಡಿ ಇದಕ್ಕೆ NPS ಇಲ್ಲೇನು ಸಂದರ್ಭದಲ್ಲಿ ತೊಂದರೆಗಳಾಗ್ತಾ ಇತ್ತು, ಆ ಸಮಯದಲ್ಲಿ ನಾವು ಇದನ್ನ ಒಂದು NPS ಸಂಘಟನೆ ಬಲಿಷ್ಠಗೊಳಿಸಿದ್ವಿ. ಇವತ್ತು ಒಂದು ಬಹಳ ಅದ್ಭುತವಾದಂತಹ ಸಂಘಟನೆ ಚಾಲ್ತಿಯಲ್ಲಿರುವಾಗ ಆ NPS ಇನ್ವಿಟೇಷನ್ ಕಾರ್ಡ್ ಅಲ್ಲಿ ನಮ್ಮ ಹೆಸರೇ ಇಲ್ಲ. ಓಕೆ, ಅವನು ಬರಲಿಲ್ಲ, ನಾವಿದ್ದೀವಲ್ಲ ಸ್ವಾಮಿ, ಸರಿ, ನಮ್ಗೆ ಯಾವುದೇ ಅವಮಾನಗಳಾದ್ರೂ ಎಲ್ಲದಕ್ಕೂ ಸಿದ್ಧ. ಯಾಕಂದ್ರೆ ಮೊದಲೇ ಹೇಳ್ಬಿಟ್ಟಿದ್ವಿ ಎಲ್ಲ ತ್ಯಾಗಕ್ಕೂ ಸಿದ್ಧ ಅಂತ. ಆ ಮಾತಾಯಿ ಮೇರಿ ದೇವಾಸಿ ಅವರು ಎಂತ ತ್ಯಾಗ ಮನೋಬೋದಂತ ಸೇವಾ ಮನೋಬೋದ ಎಷ್ಟೆಲ್ಲ ತ್ಯಾಗ ಮಾಡಿದ್ರೆ ನಾನು ಯಾರ್ರಿ? ಇಲ್ಲಿ ಕೇವಲ ನೌಕರ ಹಿತಾಸಕ್ತಿಗೋಸ್ಕರ ಎಲ್ಲ ತ್ಯಾಗಕ್ಕೂ ಸಿದ್ಧವಾಗಿದ್ದಾಗ ಅವ್ರ ಮೇಲ್ಗಡೆ ಕುತ್ಕೊಂಡು ಇದೇ ವಿಚಾರವನ್ನ ಗಮನಿಸಿದಂತ ಮಂಜೇಗೌಡರು ಅವ್ರಿಗೆ ಪಾತಾಳಕ್ಕೆ ಒಯ್ದಿಟ್ಟಿದ್ರು. ಇವತ್ತು ಅವರು ಭೂಮಿ ಮೇಲೆ ಬಂದ್ರು, ತಲೆ ಮೇಲೆ ಕೂಡ ಹೊರಡ್ತಾ ಇದ್ದಾರೆ. ನಾವು ಒಂದಕ್ಕೆ ನಾವು ಪ್ರಾಮಾಣಿಕವಾಗಿ ನಾವು ಆಸೆಯಿಂದ ಬಂದ್ರು ಕೂಡ ಕಂಡೀಷನ್ ಮೇಲೆ ಕಂಡೀಷನ್ ಇಟ್ಟು ನಮ್ಮ ರಾಜ್ಯ ನೌಕರ ಸಂಘವನ್ನೇ ಷರತ್ತಿಗೆ ಒಳಪಡಿಸ್ತಾರಂದ್ರೆ ಇದನ್ನ ನಾವು ಒಪ್ಪಬೇಕು. ಸರಿ, ಇವತ್ತು ಸೆಮಿನಾರ್ ನಾವೇನು ಕಾರ್ಯಾಗಾರ ಮಾಡ್ತಾ ಇದ್ವಿ, ಆ ಕಾರ್ಯಾಗಾರಗಳಲ್ಲಿ ಮುಖ್ಯ NPS ತೊಂದರೆಗಳ ಬಗ್ಗೆ ಶಾಲಿನಿ ಮೇಡಮ್ ಅವರು ಮಾತಾಡೋರಿದ್ದಾರೆ, ಕೆಲವು ಹಿರಿಯ IAS ಆಫೀಸರ್ಗಳು ಮಾತಾಡೋರಿದ್ದಾರೆ. ಅವರು ಮುಖ್ಯಮಂತ್ರಿಗಳ ಮುಂದೆ ನಮ್ಮ NPS ನೌಕರ ಸಮಸ್ಯೆಗಳನ್ನ ಬಿಚ್ಚಿ ಇಡಬಹುದೇ? ಸರಿ, ಹಾಗಾದ್ರೆ ಎಲ್ಲಾ ನೋವುಗಳನ್ನ ಅಂದ್ರೆ NPS ಸಮಸ್ಯೆಗಳನ್ನ ಅರ್ಥಕೊಂಡವರು ನಾವೇನು ಸರ್ಕಾರ ಪರ ಆಶ್ವಾಸನೆ ಕೊಡ್ಲೆ? ಇಲ್ಲ OPS ತರ್ತೀನಿ, ನೀವು NPS ಹೋಗ್ಲಾಡಿಸಿ ಅಂತ ನಾನು ಆಶ್ವಾಸನೆ ಕೊಡ್ಲ? ಇದನ್ನೆಲ್ಲ ನಾವು ಗಮನಿಸಬೇಕಾಗಿದೆ. ಈ ವಿಚಾರದಲ್ಲಿ ನಾವು ಅಧ್ಯಕ್ಷರ ಮುಂದೆ ನಮ್ಮ ಅಳನ್ನ ತೊಡ್ಕೊಂಡಿದ್ವಿ. ಅವ್ರು ತಾವು ಸ್ವಲ್ಪ ತಾಳ್ಮೆಯಿಂದ ಇರಿ, ಮುಂದಿನ ದಿನಗಳಲ್ಲಿ ಅದ್ಭುತವಾದಂತಹ ಒಂದು ಸಂಘಟನೆಯನ್ನ ಮಾಡೋಣ ಅಂತಕ್ಕಂಥ ವಿಚಾರ ಹೇಳಿದ್ರೆ. ಮತ್ತೆ ಇನ್ನೊಂದು ನಾವು ಕೂಡ ನಾನು ಅವ್ರ ಮುಂದೆ ಹೇಳೋಕೆ ಇಷ್ಟಪಡ್ತೀನಿ. ಇವತ್ತು ಸಕಾಲದ ಬಗ್ಗೆ ತಮಗೆಲ್ಲ ಗೊತ್ತಿದ್ದು ಮುಖ್ಯವಾದಂತಹ ಕೆಲವು ವಿಷಯಗಳನ್ನ ಹೊರಗಡೆ ಇಡಬೇಕಂತ ಸರ್ಕಾರ ತೀರ್ಮಾನ ಮಾಡಿದಾಗ ಅದಕ್ಕೆ ಕೆಲವರು ಒಪ್ಪಿದವರು ದಿಗ್ಗಜರು ಮತ್ತೆ ಏನು ಮೇಧಾವಿಗಳಿದ್ರು ಅವರಿಗೆ ಇವತ್ತು JCM ಸದಸ್ಯತ್ವ ಕೊಡಕ್ಕೆ ಹೊರಟಿದ್ದಾರೆ. ಬಟ್ ನಮ್ಮ JCM ಜಂಟಿ ಸಮಾಲೋಚನಾ ಸಭೆಯಲ್ಲಿ NPS ಒಬ್ಬ ಪ್ರತಿನಿಧಿಗೂ ತಾವು ಅವಕಾಶ ಕೊಡ್ಲಿಲ್ವಲ್ಲ. ಇದೇ ಪೇ ಕಮಿಷನ್ ಅಲ್ಲಿ ಆರ್ಗ್ಯುಮೆಂಟ್ ಆದಾಗ ಅಜಯ್ ಶಾ ಅವರಿಗೆ, ISN ಪ್ರಸಾದ್ ಅಡಿಷನಲ್ ಚೀಫ್ ಸೆಕ್ರೆಟರಿ ISN ಪ್ರಸಾದ್ ಅವರಿಗೆ, DPI ಸೆಕ್ರೆಟರಿ ಎಲ್ಲರಿಗೆ ನೀರು ಬಿಡಿಸಿದ್ವಿ, ನಾವು ಬೆವರಿ ಇಳಿಸಿದ್ವಿ. ನಮ್ಮ ಮಾತುಗಳನ್ನ ಅವ್ರು ಉತ್ತರ ಕೊಡಕ್ಕೆ ಆಗದೆ ಲಾಸ್ಟಿಗೆ ನಮಗೆ ಒಪ್ಕೊಂಡು ಕೆಲವೊಂದು ಬೇಡಿಕೆಗಳನ್ನ ಈಡೇರಿಸಿದ್ರು. ಬಟ್ ನಮ್ಮ ಜಂಟಿ ಸಮಾಲೋಚನಾ ಸಭೆಯಲ್ಲಿ ಒಬ್ಬ NPS ಪ್ರತಿನಿಧಿಗೂ ತಾವು ಅವಕಾಶ ಕೊಡದೇ ಇರೋದು ನನಗೆ ದುಃಖ. ನನಗೆ ಇಲ್ಲ ಅಂತಲ್ಲ, ಎಲ್ಲಿದು ನಮ್ಮ ರಾಜ್ಯ ನೌಕರ ಸಂಘಕ್ಕೆ ತಿರುಗುಬಾಣ ಆಗ್ತದೆ, ನೌಕರರಲ್ಲಿ ಈಗಾಗಲೇ ಸಮಸ್ಯೆ ಮೂಡಿದೆ, ಇಲ್ಲ ಇವರು ರಾಜ್ಯ ನೌಕರ ಸಂಘದವರು NPS ಪರವಾಗಿ ನಿಲ್ಲೋದಿಲ್ಲ ಅಂತಕ್ಕಂಥದ್ದು, ಅದು ಮತ್ತಿಷ್ಟು ಬೆಂಕಿ ಸುರಿಸಿದಂಗೆ ಆಗ್ತದೆ ಅಂತಕ್ಕಂಥದ್ದು ನಿಟ್ಟಿನಲ್ಲಿ ನಾವು ಹೇಳ್ತೇವೆ. ಅಂಡ್ ಇವತ್ತು ನಾವು ನಮ್ಮ ರಾಜ್ಯ ನೌಕರ ಸಂಘದಲ್ಲಿ ಉಪಾಧ್ಯಕ್ಷ ಇದೀನೋ ಇಲ್ಲ ಅಂತಕ್ಕಂಥ ಪ್ರಶ್ನೆ ಚಿಹ್ನೆ ಇದೆ. ಯಾಕಂದ್ರೆ ನಾನು ಕೊಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್ 2013 ಇಂದ 2018 ಅವಧಿವರೆಗೆ ತಾವು ಉಪಾಧ್ಯಕ್ಷ ಕೊಟ್ಟಿದ್ರು. ಬಟ್ ನಾವಿವತ್ತು ಉಪಾಧ್ಯಕ್ಷ ಆದ್ರೂ ಇದೀವೋ ಇಲ್ಲೋ ಅಂತಕ್ಕಂಥದ್ದು ಒಂದು ಸಂಶಯ ನಮಗೆ ಮೂಡ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಇರ್ತಕ್ಕಂಥ ನಮ್ಮ ಮೋಹನ್ ಆಗಿರ್ಬೋದು, ಗಿರಿಗೌಡ ಆಗಿರ್ಬೋದು, ಬಸವರಾಜ್ ಅವರಾಗಿರ್ಬೋದು, ಜಗದೀಶ್ ಅವರಾಗಿರ್ಬೋದು, ಮಹೇಶ್ ಅವರಾಗಿರ್ಬೋದು, ಅವರೆಲ್ಲರಿಗೂ ಮೊದಲೇ ನಾನು ಉಪಾಧ್ಯಕ್ಷ ಆಗಿದ್ದು ಕೂಡ ಇವತ್ತು ನಾನು ಅದರಲ್ಲಿ ಉಪಾಧ್ಯಕ್ಷ ಇಲ್ಲ. ಬಹುಶಃ ಅದಕ್ಕೂ ಯಾರಾದ್ರೂ ಷರತ್ತುಗಳು ಹಾಕಿದಾರೇನೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ರಾಜ್ಯ ನೌಕರ ಸಂಘದ ಮೇಲೆ ಇರ್ತಕ್ಕಂಥ ವಿಶ್ವಾಸ, ಅಧ್ಯಕ್ಷ ಮೇಲೆ ಇರ್ತಕ್ಕಂಥ ವಿಶ್ವಾಸದಲ್ಲಿ ಹೇಳ್ತಾ ಇದ್ದೀನಿ. ಅಧ್ಯಕ್ಷರು ಹೇಳಿದ್ರು, ಇಲ್ಲ ನೀವು ಈ ಕಾರ್ಯಕ್ರಮಕ್ಕೆ ಬೆಂಬಲ ಕೊಡಿ, ಅದೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ. ಎಸ್, ನಮ್ಗೆ ಮರದ ಹೋಗಿದ್ರು ಪರವಾಗಿಲ್ಲ, ನಮ್ದು ಇನ್ವಿಟೇಷನ್ ಕಾರ್ಡ್ ಇಲ್ಲಂದ್ರೂ ಪರವಾಗಿಲ್ಲ, ನಮ್ಗೆ ನೌಕರ ಏನ್ರಿ ನೀವು ಆ ಕಾರ್ಯಕ್ರಮ ಬೆಂಬಲ ಕೊಡ್ತಿರ್ಲಿಲ್ಲ ಅಂತಕ್ಕಂಥ ಗೊಂದಲದಲ್ಲಿ ಇದ್ಕೊಂಡು ಅದು ಯಾವುದೂ ನಾವು ಮನಸ್ಸಿಗೆ ಹಚ್ಕೊಂಡ್ರೆ ಈ ಕಾರ್ಯಕ್ರಮಕ್ಕೆ ಪೂರಕವಾಗಿ ನಾವು ನಿಲ್ತೀವಿ. ಯಾಕೆ ನಮಗೆ ಇರ್ತಕ್ಕಂಥ ರಾಜ್ಯ ನೌಕರ ಸಂಘದ ಮೇಲೆ ಮತ್ತೆ ಅಧ್ಯಕ್ಷರಲ್ಲಿ ಇರ್ತಕ್ಕಂಥ ನಂಬಿಕೆ ಮೇಲೆ ನಾವು ಅವ್ರಿಗೆ ಸದಾ ಅವ್ರ ಸಿದ್ಧ ಇರ್ತೀವಿ. ಮತ್ತೆ ಈ ನಾಳೆ ದಿವಸ ಏನಾದ್ರೂ ತಮ್ಗೆ ಆಕಸ್ಮಿಕವಾಗಿ ವಾಟ್ಸ್ಆಪ್ ಅಲ್ಲಿ ಬಂದ್ಬಿಟ್ಟು ಇಲ್ಲ ರಮೇಶ್ ಸಂಘ ಅವರಿಗೆ ರಾಜ್ಯ ನೌಕರ ಸಂಘ ತೆಗೆದಾಕಿದ್ದಾರೆ ಅಂತ ಕೂಡ ಆಶ್ಚರ್ಯ ಪಡಬೇಡಿ. ಸಂಘದ ಹಿತಾಸಕ್ತಿಗಾಗಿ ಏನಾದ್ರೂ ಅವರು ಆ ತೀರ್ಮಾನ ತಗೊಂಡಿದ್ರೆ ಅದಕ್ಕೂ ಕೂಡ ನಾವು ಸಾಥ್ ಕೊಡ್ತೀವಿ ಅಂತಕ್ಕಂಥ ಮಾತು ಹೇಳ್ತಾ ನಾನು ಮಾತನ್ನು ಮುಗಿಸ್ತಿದ್ದೆ. ನಾವು